ಶುದ್ಧವಾಗಿ ನುಡಿಸೋವರೆಗೂ ಅವರೇ ಅದು ದಾರಿ ತೋರಿಸಿದ್ದೆ ಅವರು. ಹೆಂಗಸಾಗಿ ನಿಮ್ಗೆ ಇದರಲ್ಲಿ ಚಾಲೆಂಜ್ ಅನ್ಸಿದ್ದೇನು? ಹೆಂಗಸರು ನೋಡ್ತಾರೆ ಅಂದ್ರೆ ಸ್ವಲ್ಪ ಲೋ ಮಟ್ಟದಲ್ಲಿ ನೋಡೋದೇ ಅಭ್ಯಾಸ. ಕಾರ್ಯಕ್ರಮಗಳಿಗೋಸ್ಕರ ಎಲ್ಲ ಕಡೆ ಓಡಾಡಿದ್ದೀರಿ ಸರ್. ನಾನು 8 ಗಂಟೆ ಕಾಲ ಅಲ್ಲಿ ಇದ್ದು ಕಲ್ಯಾಣ ಉತ್ಸವ ನಡೆಸ್ತೇನೆ. ಅದು ನುಡಿಸಿದ ಮಾರನೇ ದಿವಸನೇ ಒಂದು 8-9 ಪೇಪರಲ್ಲಿ ಬಂದಿದೆ. ವಾದ್ಯ ಸುಮಾರು ಜನ ನೋಡೇ ಇರ್ತಾರೆ ಸರ್. ಮದುವೆ ಮನೆಗಳು ನೋಡಿರ್ತಾರೆ ಅಥವಾ ನುಡ್ಸೋದು ನೋಡಿರ್ತಾರೆ. ಆದರೆ ಸುಮಾರು ಜನ ನನಗೆ ಭಾಳ ಜನರು ತಿಳಿಯಲಿ ಅನ್ನೋದು, ಈ ವಾದ್ಯ ನಮ್ಮ ರಾಜ್ಯದಲ್ಲಿ ಮಾಡೋದಿಲ್ಲ. ಇಲ್ಲ ಸರ್, ಎಲ್ಲೂ ಮಾಡೋದೇ ಇಲ್ಲ ಸರ್. ಯಾರೂ ಮುಂದೆ ಬಂದಿಲ್ಲ. ಯಾರು ಬಂದಿಲ್ಲ. ಬರೀ ತಂಜಾವೂರು, ನರಸಿಂಗನಪೇಟೆ ಅಂತ ನರಸಿಂಗನಪೇಟೆ ಅವರು ಫ್ಯಾಮಿಲಿ ಅವ್ರು ಮಾತ್ರ ಮಾಡ್ತಾ ಇರುತ್ತೆ. ಈಗಲೂ ಅವರೇ ಇನ್ನೂ ಒಂದು ಕಡೆ 2 ಕಡೆ ಇವಾಗೇನೋ ಶುರುವಾಗಿದೆಯಂತೆ. ಅಂದರೆ ಅದೇ ಜಾಗದಲ್ಲಿ ಆ ಡಿಸ್ಟಿಕ್ಕಲ್ಲಿ ಆ ಸುತ್ತಮುತ್ತಲೇ ಯಾರು ಮಾಡ್ತಿರೋ. ಹೌದು ಹೌದು. ಸೊ ಈ ಮರ ಬಂದು ದೊಡ್ಡ ತೊಲೆ ಇರುತ್ತಲ್ಲ. ಹೌದು ಸರ್, ಹಳೆ ಮನೆಗಳಲ್ಲಿ ದೊಡ್ಡದಾಗಿ ಹಾಕಿರ್ತಾರಲ್ಲ, ಅಂದರೆ ಟೀಕಲ್ಲ ಸರ್, ಇದು ಆಚ ಮರ ಅಂತ ಹೇಳ್ತಾರೆ ಸರ್. ಸೊ ಮೊದಲಿಗೆ ನೀವು ತುಂಬ ಹಿಂದೆ ಕೇಳಿದ್ರೆ ಶ್ರುತಿ ತುಂಬ ಜಾಸ್ತಿ ಇತ್ತು, 4-5ನೇ ಮನೆಯಲ್ಲಿ. ಹೌದು ಸರ್, ಹೌದು ಸರ್. ಆ ನಂತರದಲ್ಲಿ ಶ್ರುತಿಗಳು ಬೇರೆ ಬೇರೆ ಶ್ರುತಿಗಳ ನಾದಸ್ವರ ಎಲ್ಲ ಬರೋಕ್ಕೆ ಶುರುವಾಯಿತು. ನನಗೆ ತಿಳಿದ ಮೂಲ ಕಾರಣ ನಮ್ಮ ರಾಜರತ್ನಂ ದೊಡ್ಡ ವಿದ್ವಾಂಸರು, ಆ ಬಗ್ಗೆ ಒಂದೆರಡು ಮಾತು, ಅವ್ರು ಹೇಗೆ ಇದ್ರ ಬಗ್ಗೆ, ಆಮೇಲೆ ಇದರಲ್ಲಿ ಪ್ರತಿ ಮಧ್ಯಮ ಬರ್ತಿರ್ಲಿಲ್ಲ ಅನ್ನೋದು ಇದೆ. ಆ ವಿಷಯ ಒಂದಷ್ಟು ಹೇಳಿ ಸರ್. ಸರ್, ಆವಾಗೆಲ್ಲ ನಮ್ಮ ಗುರುಗಳು ಹೇಳ್ತಾ ಇದ್ದು ನಮಗೆ 4-4:30 3ವರೆಗೂ ಇರ್ತಾ ಇತ್ತಂತೆ. ನಮಗೂ ಗೊತ್ತದು 3 ನೋಡಿ. ಅದಕ್ಕಿನ್ನ ತಗ್ಗಲ್ಲಿಲ್ಲ. ಇಲ್ಲ ಸರ್, ಇಲ್ಲ. ಅದು ಕಲ್ಲಲ್ಲೂ ಮಾಡ್ತಿದ್ರು ಅಂತ ಇದೆ. ಕಲ್ಲಲ್ಲಿ ಸೌಂಡ್ ಬರ್ತಿತ್ತ ಇಲ್ಲ ಗೊತ್ತಿಲ್ಲ, ಮಾಡ್ತಿದ್ರು. 2:30 ಮಾಡಿದ್ದು ನಮ್ಮ ಮೇಧಾವಿ TN ರಾಜರತ್ನಂ ತಿರುವಾಡಿತೊರೆ ಅವರೇ. ಅಂದರೆ ಅದು ಎಷ್ಟು ಶ್ರಮ ಅವರು ಮಾಡೋನ ಜೊತೆಲೇ ಇಟ್ಕೊಂಡು. ಹೌದು ಸರ್, ಮಾಡಿಸಿ ಆಮೇಲೆ 2 ಮಧ್ಯಮನೂ ಬರೋ ರೀತಿ. ಹೌದು ಹೌದು. ಅವ್ರ ಜೊತೆನೇ ಇಟ್ಕೊಂಡ್ರಂತೆ. ಅವ್ರು ನಾದಸ್ವರ ಮಾಡೋರನ್ನ ಮಾಡಿ ಅವರು ನೋಡಿಸೋದು, ಮಾಡೋದು, ಹೊಡೆದೋಗೋದು, ಮತ್ತೆ ಇನ್ನೊಂದು ಮಾಡೋದು, ಅದು ಬರೋವರೆಗೂ ಬಿಡಲಿಲ್ವಂತೆ. ಅಷ್ಟು ಮಾತ್ರ ಮಾಡಿ 2:30 ಶುದ್ಧ ಮಧ್ಯಮ ಶುದ್ಧವಾಗಿ ನುಡಿಸೋವರೆಗೂ ಅವರೇ ಅದು ದಾರಿ ತೋರಿಸಿದ್ದೆ ಅವರು. ಅಂದರೆ ಮೊದಲಿಗೆ ಇದ್ದಿದ್ರಲ್ಲಿ ಶುದ್ಧ ಮಧ್ಯಮ ಬರ್ತಿಲ್ವಾ, ಪ್ರತಿ ಮಧ್ಯಮ ಬರ್ತಿರ್ಲಿಲ್ಲ? ಮಧ್ಯಮ ಬರ್ತಾ ಇತ್ತು ಸರ್. ಈ ನಾದ ಬರ್ತಿರ್ಲಿಲ್ಲ. ಈ ಸುತ್ತಿಗೆ ಈ ನಾದ ಯಾರು ನೋಡಿಸಿರಲಿಲ್ಲ. ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ಶಿವಾಳಿ, ಇದು ಶಿವಾಲಿ ಸರ್. ಇದು ತೋರಿಸ್ಬೋದು ನೀವು, ಹತ್ರನೇ ಇಟ್ಕೊಳ್ಳಿ ತೊಂದರೆ. ಇದು ಅಲ್ಲಿ ನಾಂಡಲ್ ಅಂತ ಹೇಳ್ತಾರೆ ಸರ್. ಈ ಸಾಮಾನ್ಯವಾಗಿ ಇದು ಒಳ್ಳೆ ಪಕ್ಕದಲ್ಲೇ ಇರುತ್ತೆ. ಇಲ್ಲೂ ಮಾಡಲ್ಲ. ಇಲ್ಲ ಸರ್, ತಮಿಳ್ನಾಡಿನಲ್ಲೇ ತಂಜಾವೂರು ಡಿಸ್ಟ್ರಿಕ್ಟ್ ಇದೆ. ಇವಾಗ ಯಾರ್ಯಾರು ಮಾಡ್ತಾ ಇದ್ದಾರೆ. ಇವಾಗ್ಲೂ ಅಲ್ಲಿ ಮಾಡೋದೇ. ಈ ಒಳ್ಳೆ ಪಕ್ಕದಲ್ಲಿ ಬೆಳೆಯುತ್ತೆ ಸರ್ ಇದು. ಅದನ್ನ ಕಟ್ ಮಾಡಿ ಬೇಯಿಸಿ, ಒಂದು ಬಿದಿರಿನ ಜಾತಿ ಎಲೆ ಥರ. ಹೌದು. ಅದು ಪದುವಾಗಿ ರೆಡಿ ಮಾಡಿ, ಒಂದೊಂದು ಶಿವಾಲಿ ಒಂದೊಂದು ಥರ ಇರುತ್ತೆ ಸರ್. 2ಗೆ ಒಂದೊಂದು ಚೂರು ದೊಡ್ಡದಿರುತ್ತೆ, 2:30 ಶ್ರುತಿಗೆ, 2:30 ಸ್ವಲ್ಪ ಚಿಕ್ಕದಾಗುತ್ತೆ. ಇನ್ನು ಶ್ರುತಿ ಕಮ್ಮಿ ಆಗುವಾಗ ಇದು ಕಮ್ಮಿ ಆಗ್ತಾ ಇರುತ್ತೆ, ಅದು ಕಡಿಮೆ ಆಗುತ್ತೆ. ನಾದಸ್ವರನೂ ಹಂಗೆ. ಯಾಕೆಂದರೆ ಈಗ ನಾನು ನೋಡ್ತಿದ್ದೆ, ಅವರೊಬ್ಬರು ಕೈಲಾಸನಾಥನ್ ಅಂತೇನೋ, ಅವರು ಸಿನಿಮಾಗೆ ನುಡ್ಸಕ್ಕೆ ಬರೋರು ಚೆನ್ನೈನಿಂದ. ಅವರು 5-5:30 ನಾದಸ್ವರನೆಲ್ಲ ಇಟ್ಕೊಂಡಿರೋರು, ಸಣ್ಣದಾಗಿಯೇ ಇರೋದು. ಅದು ಚಿಕ್ಕದಾಗಿ ಬಂದು, ಅಂದರೆ ಪೂರ್ತಿ ಕಚೇರಿ ಅಲ್ವಲ್ಲ ಅದು, ಸಣ್ಣ ಕಷ್ಟನೇ. ಆ ಟೈಮಲ್ಲಿ ಬರಬೇಕದು. ಹೌದು. ಸೊ ಇದು ಸುಮಾರು ಒಂದು
ಒಂದು ತಿಂಗಳು ಹಿಡಿಯುತ್ತೆ ನಾವು ಇದು ಮಾಡಬೇಕಾದ್ರೆ. ಒಂದೂವರೆ ತಿಂಗಳು 2 ತಿಂಗಳು ಮಾಡ್ತಾರೆ ಸರ್. ಅದೇ ನಾವು ಸಾಮಾನ್ಯವಾಗಿ ಚೆನ್ನಾಗಿರೋದು ಕೇಳಿದ್ರೆ 6 ತಿಂಗಳು 7 ತಿಂಗಳು ತಗೊಂತಾರೆ ಸರ್ ಇದು ಕಲಿಸ್ಬೇಕು ಅಂದರೆ. ಎಷ್ಟು ಸರ್ ಇವಾಗ ಇದ್ರ ಬೆಲೆ? ಸುಮ್ಮನೆ ಒಂದು ಕುತೂಹಲದಲ್ಲಿ ಕೇಳ್ತಾ ಇದ್ದೀವಿ. ಇವಾಗ 2000ದಿಂದ ಮೇಲೆ ಒಂದು ಡಜನ್ 12 ಸೀವಾಲಿ, 2, 2.5, 3 ಈ ಥರ ಕಂಪನಿ ಮೇಲೆ ಮಾಡೋರ ಮೇಲೆ ಸರ್ ಮಾಡೋರು. ಒಂದು 2-3 ಫ್ಯಾಮಿಲಿ ಮಾಡ್ತಾರೆ. ಹೌದು ಹೌದು. ಅದರಲ್ಲಿ ಯಾರ್ಯಾರಿಗೆ ಯಾವ್ದಾವ ಶಿವಾಲಿ ಸೆಟ್ ಆಗುತ್ತೋ ಅದನ್ನು ನೋಡಿ ತಗೊಂಡು. ಹೌದೌದು. 12 ಬಂದರೆ 12 ಕೆಲವು ಸ್ಥಿತಿ ಉಪಯೋಗ ಆಗಲ್ಲ. 12 ತಗೊಂಡ್ರೆ ಒಂದು 4-5 ನನಗೆ ಉಳಿಯೋದು, ಸೆಟ್ ಆಗೋದು. ಸೆಟ್ ಆಗೋದು. ಬಟ್ ಅದನ್ನು ತರಿಸ್ತಾನೇ ಇರಬೇಕು. ಬೇಕು ಸರ್, ಪ್ರಾಕ್ಟೀಸ್ಗೂ ಬೇಕು, ಹೌದು. ಕಚೇರಿಗೂ ಬೇಕು, ಹೌದು. ಅದರಿಂದ ಬೇಕೇ ಬೇಕು. ಆರ್ನರ್ ಇಟ್ಕೊಳಕ್ಕಾಗಲ್ಲ ಪ್ರಾಕ್ಟೀಸಿಗೆ, ಹೌದು. ಶಬ್ದ ಸರಿ ಇರಲ್ಲ. ಇಲ್ಲ, ಬೇರೆದು ಕಮ್ಮಿಯದನ್ನ ತಗೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಇದು ಸೆಟ್ ಆಗಲ್ಲ ಕಚೇರಿಗೆ. ಹೌದೌದು. ಆ ಥರ ಇರುತ್ತೆ. ಪ್ರಾಕ್ಟೀಸ್ಗೂ ಬೇಕು, ಕಚೇರಿಗೂ ಎಲ್ಲ. ನಾದಸ್ವರ ಇದೆಷ್ಟಿದೆ ಸರ್ ಇವಾಗ ಇದ್ರ ಬೆಲೆ? ಒಳ್ಳೆ ನಾದಸ್ವರ ಅಂದರೆ ಸರ್ ಇವಾಗ ತಗೊಂಡು ಸರ್ ಒಂದು 10,000ದಿಂದ ತಗೊಂಡು ಸರ್. 10,000ದಿಂದ ಶುರು 10,000. ಇದರಲ್ಲಿ ಈಗ ನಮ್ಮ ಮೃದಂಗದಲ್ಲಿ ಅಥವಾ ಕೆಲವು ವಾದ್ಯಗಳಲ್ಲಿ ಅಂದರೆ ಶುರು ಮಾಡೋರಿಗೆ ಅಂತ ಒಂದು ಸ್ವಲ್ಪ ಚೀಪಾಗಿರೋದು ಇರುತ್ತೆ ಮೃದಂಗ ಇದರಲ್ಲಿ. ಇಲ್ಲಾಂದರೆ ಹಲಸಿನ ಮರದ್ದೇ ಆದರೆ 18-20 ಸಾವಿರ ಆಗುತ್ತೆ. ಯಾರು ಕಷ್ಟ ಅವನು ಮುಂದುವರಿಸ್ತಾನೋ ಇಲ್ವೋ ಅಂತ ಒಂದು ಹೇಳ್ತೀವಿ. ಸ್ಟೂಡೆಂಟ್ಸ್ಗಪ್ಪ ಅಂದರೆ ಸ್ವಲ್ಪ ಚೀಪ್ ಆ ಥರ ಇದೆಯಾ ಅಥವಾ ಈ ಥರ? ಇದರಲ್ಲಿ ಆ ಥರ ಇದೆ ಸರ್. ಕಂಪ್ನಿಗಳ ಮೇಲೆ ಇದೆ. ಸ್ವಲ್ಪ ಕಮ್ಮಿ ತಗೊಳ್ಳೋರು ಇದ್ದಾರೆ. ಸ್ಟ್ಯಾಂಡರ್ಡ್ ಇರೋರು ಇದೇ ಬೇಕು ಅಂದರೆ 20,000, 18,000. ಅದೇನೆ ನಾನು ಹೇಳಿದ್ದು. ಇವಾಗ ಪ್ರೊಫೆಷ್ನಲ್ ಆಗಿ ನುಡ್ಸೋರು ತೊಗೊತಾರೆ. ಹೌದು. ಪಾಪ ಈ ಕಲಿಯಕ್ಕೆ ಶುರು ಮಾಡಿದ್ರು ನಾವು 20,000 ರೂಪಾಯಿ ಕೊಡಿ ಅಂದರೆ ಅವ್ರಿಗೆ ಅಂಥವ್ರಿಗೆ ಬೇಕು ಅಂದರೆ ಅವ್ರು ಸ್ವಲ್ಪ ಕಮ್ಮಿ ಮಾಡಿನೂ ಕೊಡ್ತಾರೆ ಸರ್ ಕಲಿಯೋರು ಹುಡುಗರಿಗೆ. ಬಟ್ ಇದೇ ಮರದಲ್ಲೇ ಆಗಬೇಕು. ಇದೇ ಆಗಬೇಕು. ಇದನ್ನ ಚೇಂಜಸ್ ಯಾವುದು ಸುಮಾರಾಗಿರೋ ಮರಗಳು ಅದು ಇಲ್ಲ, ಬೇರೆ ಮರಗಳೇ ಆಗಲ್ಲ. ಅಷ್ಟು ಕೊಟ್ಟು ತಂದ್ರೇನು ಉಳಿಯೋದು ಕಷ್ಟ, ಹೋಗ್ಬಿಡುತ್ತೆ. ಒಂದು ಬಿಸಿಲಿಗೆ ಸೀಳ್ಕೊಂಡು ಹೋಗ್ಬಿಡುತ್ತೆ, ನುಡ್ಸುವಾಗ ಹೋಗ್ಬಿಡುತ್ತೆ. ಮತ್ತೆ ಬೇರೆ ತಗೊಂಬರ್ಬೇಕು. ನಾವೆಲ್ಲ ಒಂದು 4, 6, 8 ಈ ಥರ ಇಟ್ಕೊಂಡಿದ್ದೀವಿ ಸರ್. ಅಲ್ಲ ಅದು ಬಿಡಿ. ಇದು ಈಗ ಹಾರನ್ ಇದೆಯಲ್ಲ, ಹೌದು, ಇದು ಅಷ್ಟೇ ಸರ್. ಇದು ಅದ್ರ ಜೊತೆಗೆ ಬರ್ತಾ ಇಲ್ಲ, ಕಾಮನ್ ಆಗಿ ಇಟ್ಕೋಬೋದಾ? ಇದು ಕಾಮನ್ ಆಗಿ ಇಟ್ಬೋದು, ಸಪ್ರೇಟ್ ಮಾಡ್ಬೋದು ಇದನ್ನ. ಅಲ್ಲಲ್ಲ, ಅಂದರೆ ಇದನ್ನ ಇನ್ನೊಂದು ನಾದಸ್ವರಕ್ಕೆ ಅಟ್ಯಾಚ್ ಮಾಡ್ಬೋದಾ? ಮಾಡ್ಬೋದು ಸರ್, ಮಾಡ್ಬೋದು. ಇದು ಮಾತ್ರ ಸ್ವಲ್ಪ ನೋಡ್ಕೋಬೇಕು ನಾವು. ಇದಕ್ಕೆ ಸೈಜ್ ಸೆಟ್ ಆಗಬೇಕು. ಇದು ಸಾಮಾನ್ಯವಾಗಿ 2.5ಗೆ ಇಷ್ಟಿರುತ್ತೆ, 2ಗೆ ಒಂದು ಚೂರು ದೊಡ್ಡದಿರುತ್ತೆ. ಶ್ರುತಿ ಮೇಲೇನೂ ಇದೆ. ಹೌದು ಹೌದು. 2.5ಗೆ ಅಂದರೆ ಇದು 2.5ನೇ, ಇಷ್ಟು ಮಾತ್ರ ಇರುತ್ತೆ. ಅಂದರೆ ಕೆಲವು ಸ್ಟಿಫ್ ಫಿಟ್ ಆಗುತ್ತೆ, ಕೆಲವು ಸ್ಟಿಫ್ ಫಿಟ್ ಆಗಲ್ಲ. ಫಿಟ್ ಇವರು ಅಳಿತಿ ಬೇರೆ ಬೇರೆ ಕೊಟ್ಟಿರ್ತಾರೆ. ಹೌದೌದು. ಅದು ಸ್ವಲ್ಪ ಅದನ್ನ ನೋಡಿ ತಗೋಬೇಕು. ಈ ಟ್ರಂಪೆಟ್ಟು ಕೆಲವುದ್ರಲ್ಲೆಲ್ಲ ಮ್ಯೂಟ್ ಅಂತ ಮಾಡ್ತಾರೆ, ಇಲ್ಲಿಗೆ ಏನಾದರೂ ಹಾಕ್ಬಿಟ್ಟು. ಆ ಥರ ಏನಾದರೂ ಇದರಲ್ಲಿ ಏನು ನೋಡಿಲ್ಲ ಸರ್. ಕೆಲವರು ಬಟ್ಟೆ ಇಟ್ಕೊಳ್ತಾರೆ, ಬಟ್ ಇದ್ರದ್ದು ಸಹಜವಾದ ಒಂದು ಗಾಂಭೀರ್ಯ ನಾದ ಇದೆಯಲ್ಲ ಅದು ಕೆಲವರು ಮದುವೆ ಮನೆಗಳಲ್ಲಿ ನಾದ ಜಾಸ್ತಿ ಅಂತ ಒಂದೊಂದು ಕಡೆ ಸೌಂಡು ಜಾಸ್ತಿ ಅಂದ್ಬಿಟ್ಟು ನಾವು ಸ್ವಲ್ಪ ಒಂದೊಂದು ಕಡೆ ಬಟ್ಟೆ ಇಟ್ಕೊಂತೀವಿ ಸರ್, ಕಮ್ಮಿ ಬರೋದು. ಬಟ್ ಅದೇನೋ ಒಂಥರ ಇರುತ್ತೆ, ಅಷ್ಟು ಕ್ಲಿಯರ್ ಆಗಿ ಬರಲ್ಲ. ಕ್ಲಿಯರ್ ಆಗಿ ಬರಲ್ಲ, ಮನಸ್ಸಿಗೆ ಅಷ್ಟು ಹಿತವಾಗಿ ಸಮಾಧಾನ ಆಗಲ್ಲ ನಮ್ಮಂಥವ್ರಿಗೆ. ಅದನ್ನ ಫ್ರೀಯಾಗಿ ಬಿಟ್ಟು ಕೇಳಬೇಕು, ಅದನ್ನ ನೋಡಬೇಕು. ಅಮ್ಮ, ನೀವು ಅಂದರೆ ಒಬ್ಬ ಹೆಂಗಸಾಗಿ ನಿಮಗೆ ಇದರಲ್ಲಿ ಚಾಲೆಂಜ್ ಅನಿಸಿದ್ದೇನು? ಹೆಂಗಸರು ನುಡಿಸ್ತಾರೆ ಅಂದರೆ ಸ್ವಲ್ಪ ಲೋ ಮಟ್ಟದಲ್ಲಿ ನೋಡೋದೇ ಅಭ್ಯಾಸ. ಹೌದೌದು. ಅದು ಸಂಗೀತ ಇದರಲ್ಲಿ ಯಾಕಂದರೆ ತಮಿಳ್ನಾಡಿನಲ್ಲಿ
ಸುಬಾನಿ ಅವರೇನಲ್ಲ ಇದ್ದಾರೆ ಸರ್. ಅವ್ರು ಅವರೇ ಬಿಟ್ರೆ ಕಾಲೇಶಾಬಿ. ನನಗೆ ಹೆಸರು ಹೌದು ಸರ್. ಅಂದ್ರೆ ಹೇಳೋದು ಆ ಅಮ್ಮ ಅವ್ರ ಹೆಸರು ಬಂದು ಕಾಲೇಶಾಬಿ, ಅಮ್ಮ ಅವ್ರ ಹೆಸರು, ಗಂಡನ ಹೆಸರು ಸುಬಾನಿ ಅಂತ. ಆದ್ರೆ ಎಲ್ಲರೂ ಕರೆಯೋದು ಸುಬಾನಿ ಅಂತಾನೆ. ಕಾಸಿಂ ಅಂತೇನೋ ಅಲ್ವಾ ಅವ್ರು? ಕಾಸಿಂ ಬಾಬು ಬೇರೆ ಸರ್. ಇವರು ಮೌಲ ಸರ್ ಇದಾರಲ್ಲ ತಾತ, ಅವರು ಮೊಮ್ಮಕ್ಕಳವರು ಕಾಸಿಂ ಬಾಬು ಅನ್ನೋರು. ಇವರು ಬೇರೆ. ಇವರು ಫ್ಯಾಮಿಲಿ ಅಲ್ಲ, ಇಲ್ಲ, ಎಲ್ಲ ಒಂದೇ ಇದು, ಊರ್ನವರು, ಒಂದೇ ಊರು. ಹೌದು. ಅಂದ್ರೆ ಅವ್ರು ಬೇರೆ ಇವ್ರು ಬೇರೆ. ಇಲ್ಲ, ನಾನು ಹೆಚ್ಚು ನೋಡಿಲ್ಲ. ಅಂದ್ರೆ ಇತ್ತೀಚೆಗೆ ಮದುವೆ ಮನೆಗಳಲ್ಲಿ ನುಡಿಸ್ತಾ ಇರ್ತಾರೆ. ಹೌದು ಸರ್. ಆದ್ರೆ ಒಂದು ತೂಕವಾಗಿ ಒಂದು ಘನ ಇದೆಲ್ಲ ನೋಡಿರೋದು ಆಕೆ, ನೀವು, ಇನ್ಯಾರು ನನ್ನ ಕಣ್ಣಿಗೆ ಈಗ ಯಾರೋ ಒಂದು ಸಿಸ್ಟರ್ಸ್ ಒಂದಷ್ಟು ಜನ ನುಡಿಸ್ತಾರೆ ನಮ್ಮ ಚಂದಾಪುರದಲ್ಲಿ, ಭಾರ್ಗವಿ ಅಂತ ಅವರು ನುಡಿಸ್ತಾರೆ. ಎಲ್ಲ ಅಕ್ಕ ತಂಗಿರೇ ಇದ್ದಾರೆ. ಡೋಲು 3 ಜನ ಅಕ್ಕ ತಂಗಿದಿರಿ. ತುಂಬಾ ಕಡಿಮೆ ಅಂತ ಅನ್ಸುತ್ತೆ. ಏನು ಯಾಕಂದ್ರೆ ಅದು ಕಡಿಮೆ, ಯಾಕಂದ್ರೆ ಅವರು ಫ್ಯಾಮಿಲಿ ಬಿಟ್ಟು ಇನ್ನೊಂದು ಜಾಗದಲ್ಲಿ ಹೋಗಿ ಕಲ್ತ್ಕೋಬೇಕು. ಮನೆಯಲ್ಲೇ ಕಲ್ತ್ಕೊಳಕ್ ಅದು ಕಷ್ಟ. ಅದು ಆಗಿರೋದು ಮನೆಯಲ್ಲೇ ಕಲಿಯೋ ಅಂತ ವಾದ್ಯ ಅಲ್ಲ ಇದು. ಬೇರೆ ಗುರುಗಳ ಹತ್ರ ಹೋಗಿ ಅವ್ರ ಮನೇಲಿದ್ದು ಕಲಿಯೋ ಇದರಿಂದ ಮನೇಲಿ ಎಲ್ಲರನ್ನು ಬಿಟ್ಟು ಹೋಗೋದು ಒಂದು ಕಷ್ಟ. ಅಲ್ಲೇ ಇದ್ದು ಕಲ್ಸ್ಕೊಡೋರು ಕಷ್ಟ, ಹೆಣ್ಮಕ್ಳು ಪಾಪ. ಅವ್ರಿಗೂ ಅದರಿಂದ ಸ್ವಲ್ಪ ಕಲಿಯೋದು ತುಂಬಾನೇ ಕಷ್ಟ. ಅದು ಕಲ್ತ್ಕೊಂಡು ಬಂದಮೇಲೆ ಒಳ್ಳೆ ಸಪೋರ್ಟ್ ಸಿಗ್ಬೇಕು ಸರ್. ಮೈನಾಗಿ ಅದೇ ಪಾರ್ಟ್ನರು, ಯಜಮಾನ್ರು ಸಿಕ್ಕಿದ್ರೆ ಅವರು ಲೈಫೇ ಅದು ಬೇರೆ ದಾರಿ ಆಗುತ್ತೆ. ಇಲ್ಲ ಕಲ್ತ್ಕೊಂಡ್ಬಂದ್ಮೇಲೆ ನಮಗೆ ನುಡ್ಸೋ ಹುಡುಗಿ ಬೇಡ ಅಂತ ಇರ್ತಾರೆ. ಅದೇ ಪ್ರೊಫೆಷ್ನಲ್ ಇದ್ದರೆ ಇಬ್ಬರು ಸರಿ ಹೋಗ್ತಾರೆ, ಅನ್ಯನ್ವಾಗಿ ಅದೇ ಸೆಟ್ ಆಗೋಗುತ್ತೆ. ಅದು ಎಲ್ಲರಿಗೂ ಸಿಗಲ್ಲ ಅನ್ನೋದ್ರಿಂದ ಸ್ವಲ್ಪ ಒಂದು ಅರ್ಧಕ್ಕೆ ಬಿಟ್ಬಿಟ್ಟವರು ಇರ್ತಾರೆ. ಕಲ್ತಿದ್ದು ಮದುವೆ ಆದಮೇಲೆ ಬಿಟ್ಟವರು ಇರ್ತಾರೆ. ಅವರಿಗೆ ಸರಿಯಾಗಿ ಮನೆ ಜವಾಬ್ದಾರಿ, ಗಂಡನೂ ಸರಿಯಾಗಿ ಅದಕ್ಕೆ ಸಪೋರ್ಟ್ ಮಾಡ್ಯಾರಲ್ಲ ಅವ್ರ ಫ್ಯಾಮಿಲಿ ಎಲ್ಲ ಮನೆಯವರು ಸಪೋರ್ಟ್ ಮಾಡಬೇಕು. ಆದರೆ ಆ ವಿಷಯದಲ್ಲಿ ಅಂತೂ ನಮ್ಮ ಅತ್ತೆ, ನಮ್ಮ ಮಾವ, ನಮ್ಮ ಅತ್ತೆಯವರೇ ನಮ್ಮ ಮನೆಗೆಲ್ಲ ಸ್ಥಿರ ಸ್ತಂಭ ಅವರು. ನಮ್ಮ ಅತ್ತೆಯವರು ಎಲ್ಲರಿಗೂ ನೋಡಿ ಇದು ಮಾಡೋರೆಲ್ಲ ಅವರು ತುಂಬ ಸಪೋರ್ಟ್ ಸರ್ ನನಗಂತ. ಅವರಿದ್ದು 1 ವರ್ಷ ಅವರು ಮನೇಲಿ ಜೊತೆಯಲ್ಲಿ ಇದ್ದಿದ್ದು, ಆಮೇಲೆ ಬೇರೆ ಆದ್ವಿ. ಅವರು ತುಂಬ ಸಪೋರ್ಟು. ಆ ಹುಡುಗಿಗೆ ಏನು ಬರಲ್ಲ, ಚಿಕ್ಕ ಹುಡುಗಿ, ನಮ್ಮ ಪ್ರಾಕ್ಟೀಸ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟು, ಮನೆ ಕೆಲಸಗಳೆಲ್ಲ ನಾನು ಮಾಡಿಸ್ತಿರ್ಲಿಲ್ಲ. ಇವರೇ ಎಲ್ಲ ಹೇಳ್ಕೊಟ್ಟಿದ್ದೆಲ್ಲ. ನಾನು ಆವಾಗ ಸ್ವಲ್ಪ ತುಂಬ ವರ್ಷಗಳೇನು ಗುರುಗಳ ಹತ್ರ ಇದ್ದಿಲ್ಲ ಸರ್. ಯಾಕಂದರೆ ಒಂದು ಸ್ವಲ್ಪ ವರ್ಷ ಕಲ್ತ ಮೇಲೆ ಇಲ್ಲಿ ರಾಮಾಚಾರ್ಯ ಅವರು ಇದ್ರಲ್ಲ ಸರ್, HP ರಾಮಾಚಾರ್ಯ ಅವರು ಸಿಂಗಾಪುರ್ ಟ್ರಿಪ್ಗೂ ಅಂತ ಒಂದು ಲೇಡಿ ಇದು ಮಾಡ್ಕೊಂಡಿದ್ರು. ಆವಾಗ ಒಬ್ಬರು ನಾದಸ್ವರ ನುಡ್ಸೋರು ಬೇಕು ಅಂದಿದ್ರು. ಫಾರಿನ್ಗೆ ಹೋಗಬೇಕು, ನಾದಸ್ವರ ನುಡ್ಸೋ ಹುಡುಗಿ ಬೇಕಪ್ಪ ಯಾರು. ಆಗ ಯಾರೂ ಇರಲಿಲ್ಲ ಬೆಂಗಳೂರಲ್ಲಾಗಲಿ, ಸುತ್ತಮುತ್ತಲು ಯಾರೂ ಇರಲಿಲ್ಲ. ಆವಾಗ ಕೋದಂಡರಾಮ್ ಸಾರ್ಗೆ ಹೇಳಿ, ಆಮೇಲೆ ನಾನು ಈಗ ಕಲ್ತಾ ಇದ್ದರಿಂದ ನಾನು ಕರೆಸ್ಕೊಂಡು ಅವರು ಅಲ್ಲಿಗೆ ಕಚೇರಿಗೆ ಏನು ಬೇಕು, ನಾನೇನು ಅವಾಗೇನು ನುಡ್ಸ್ತಾ ಇರಲಿಲ್ಲ, ಅಷ್ಟು ಏನೂ ಬರ್ತಿರ್ಲಿಲ್ಲ. ಒಂದು ವರ್ಣ, ಒಂದು ಸ್ವಲ್ಪ ಕೀರ್ತನೆಗಳು ಇಷ್ಟು ಮಾತ್ರ ನುಡ್ಸ್ಕೊತಾ ಇದ್ದೆ. ಅವರು ಬಂದಮೇಲೆ ಅಲ್ಲಿಗೆ ಕಚೇರಿಗೆ ಏನು ಬೇಕು ಅಂತ ಒಂದು 2-3 ತಿಂಗಳು ನನಗೆ ಟ್ರೈನಿಂಗ್ ಮಾಡಿ, ಅವ್ರ ಟ್ರೂಪ್ಗೆ ಎಷ್ಟು ಬೇಕು ಅಷ್ಟು ಮಾತ್ರ ಕಲಿಸ್ಕೊಂಡು, ಅಲ್ಲಿ ಸ್ವಲ್ಪ ಡಿಸ್ಕನೆಕ್ಟ್ ಆಯಿತು ಗುರುಗಳ್ದು. ಅದೇ ಥರದಲ್ಲಿ ಇವರು ನಮ್ಮ ಮನೆಯಲ್ಲೆಲ್ಲ ಸ್ವಲ್ಪ ಬೇಗ ಮದುವೆ ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡಿಬಿಡ್ತಾರೆ. ಅದು ಇವರು ನೋಡಿ, ಇವರು ಸೆಟ್ ಆದಮೇಲೆ ಮದುವೆಗೆ ಮುಂಚೆ ಸಿಂಗಾಪುರ್ಗೆ ಹೋಗಿದ್ದು. ನನಗೆ ಮರ್ತೋಗಿದ್ದೀನಿ ನಾನು ಅವಾಗ. ಗೋಕಲಕ್ಷ್ಮಿ ಅವರು ನೋಡ್ಸೋಳ. ಹೌದು ಸರ್. ಆನೆಕಲ್ಲು. ಹೌದು ಸರ್. ಅವರು ಜ್ಯೋತ್ಸ್ನವರು, ಲತಾ ಅವರು, ಶಶಿಕಲಾ, ಇವರು ಇನ್ನೊಬ್ರು ಕೊನ್ನಕೊಲ ಜಗನ್ಮಾತಾ ವಾಸುದೇವ್. ಚೆನ್ನಾಗಿ ಜ್ಞಾಪಕ. ನಾನು ಅದು ನೀವು ನುಡ್ಸಿದ್ ನೋಡಿಲ್ಲ, ಬಟ್ ಬೇರೆ ಟೈಮ್ ನೋಡಿದ್ದೀನಿ ಸುಮಾರು. ನಾನು ಅಷ್ಟಕ್ಕೆ ಇದಕ್ಕೆ ಹೋಗಿ ಬಂದಿದ ತಕ್ಷಣ ಇಲ್ಲಿ ಮದುವೆ ಸೆಟ್ ಆಗೋಯ್ತು ನಮಗೆ. ಅವರು ಕರೆದ್ರು, ಮತ್ತೆ ಇನ್ನು ಕೆನಡಾಗೆ ಹೋಗ್ಬೇಕು, ಅಲ್ಲೆಲ್ಲ ಹೋಗ್ಬೇಕಮ್ಮ, ನೀವು ಇದು ಮಾಡು ಅಂತ ಹೇಳಿದ್ರು. ಸ್ವಲ್ಪ ಮನೆಯಲ್ಲಿ ಅದಾಗಲಿಲ್ಲ. ಅದರಿಂದ ಅದು ಇದು ಮಾಡಿದ್ರಿಂದ ಗುರುಗಳು ಮನೆ ಹತ್ರ ಮತ್ತೆ ಹೋಗೋಕ್ಕಾಗಲಿಲ್ಲ ಎಲ್ಲ. ಮತ್ತು ಅಲ್ಲಿಂದ ಬಂದಮೇಲೆ ಎಲ್ಲ ಇವರೇ ಹೇಳ್ಕೊಟ್ಟು, ನಾನು ಆಗ ಚಿಕ್ಕ ಹುಡುಗಿ ಅಲ್ವಾ, ಸ್ವಲ್ಪ ಕೋಪನೂ ಬರ್ತಿತ್ತು. ಅದನ್ನೆಲ್ಲ ಸಹಿಸ್ಕೊಂಡು ಎಲ್ಲ ಹೇಳ್ಕೊಟ್ಟು ಇರ್ತೀರ ಸರ್. ನಿಮಗೆ ಬರ್ತಿತ್ತ, ಇವ್ರಿಗೆ ಬರ್ತಿತ್ತು? ನನಗೆ ಬರ್ತಿತ್ತು.
ನನಗೆ ಬರ್ತಿ, ಯಾಕಂದರೆ ಅಷ್ಟು ಮೆಚೂರ್ಡಾಗಿರಲಿಲ್ಲ. ಅದನ್ನ ಸಮಾಧಾನವಾಗಿ ಹೇಳ್ಕೊಟ್ಟು, ಯಾಕಂದರೆ ಅವ್ರ ಜೊತೆಗೂ ಬೇಕು. ಕಚೇರಿ ಅವಳಿಗೆ ತುಂಬ ಹೆಸರುವಾಸಿತ್ತು. ಮದುವೆಗೆ ಮಾಡೋಷ್ಟಲ್ಲೇ ಅವ್ರಿಗೆ ತುಂಬ ಚೆನ್ನಾಗಿ ಹೆಸರಿತ್ತು. ಅವ್ರು ಇರೋದ್ರಿಂದ ಅವ್ರ ಜೊತೆಗೆ ನುಡಿಸ್ಬೇಕು ಅಂದರೆ ಅವ್ರಿಗೆ ಸಮಾನಕ್ಕೆ ಏನನ್ನ ಬರಬೇಕಲ್ವ. ಒಂದು ಸ್ವರ ಹಾಕಿದ್ರೂ ಒಂದು ಸಪೋರ್ಟಾಗಿ ಹಾಕಬೇಕಾಗಿತ್ತು. ಅದರಿಂದ ಹೇಳ್ಕೊಟ್ಟು, ನಿಧಾನವಾಗಿ ಹೇಳ್ಕೊಟ್ಟು, ಮತ್ತು ಬೆಂಗಳೂರಿಗೆ ಬಂದಮೇಲೆ ಅಪ್ಪ ಅಮ್ಮ ಪಕ್ಕದಲ್ಲೇ ಇದ್ದರು ಮಕ್ಕಳು ನೋಡ್ಕೊಳಕ್ಕೆ. ಅವರು ಸ್ವಲ್ಪ ಹೆಲ್ಪ್ ಮಾಡಿದ್ರು. ಅವ್ರ ಹತ್ರ ಮಾಡಿಕೊಂಡು ಗುರುಗಳ ಹತ್ರ, ಕೋದಂಡರಾಮ್ ಸರ್ ಹತ್ರ ಮಾಡಿ ಏನೋ ಹೀಗೆ ನಡೀತಾ ಇದೆ ಸರ್. ಅಲ್ಲ, ಚೆನ್ನಾಗಿ ನಡೀತಾ ಇದೆ. ನಿಮ್ಮಲ್ಲಿ ನಿಮ್ಮ ಮಗ ಹೇಮಂತ, ಅವನು ಒಬ್ಬನೇ ಮಗನ? ಮಗಳು ಇದ್ದಾಳೆ ಸರ್, ಮಗಳು ಮಗ. ಇವರು ಆಕೆ ಏನು? ಆಕೆ ವೈಲಿನ್ ಕಲ್ತ್ಕೊಳ್ತಾ ಇದ್ಲು, MS ಗೋವಿಂದ ಸ್ವಾಮಿ ಹತ್ರ ಕಲ್ತ್ಕೊಳ್ತಾ ಇದ್ರು ಸರ್ ಹತ್ರ. ಮತ್ತು ಅವ್ರಿಗೂ ಸ್ವಲ್ಪ ಬೇಗನೆ ಮದುವೆ ಸೆಟ್ ಆದ್ರಿಂದ ಅದು ಇದಾಯಿತು. ಆದರೆ ಮೊಮ್ಮಕ್ಕಳು ಇಬ್ಬರಿದ್ದಾರೆ ಸರ್. ಅವರು ಮೊಮ್ಮಗ RK ಪದ್ಮನಾಭ್ ಸರ್ ಅವರು ಶಿಷ್ಯ ದೀಪಕ್, ಅವ್ರ ಹತ್ರ ಕ್ಲಾಸಿಕಲ್ಗೆ ಹೋಗ್ತಿದ್ದಾನೆ. ಮೊಮ್ಮಗಳು ಅವಳು ಯಶಿಕಾ ಅಂತ, ಅವಳು ಭರತನಾಟ್ಯ ಅರಂಗೇಟ್ರಮೂ ಆಗಿದೆ ಸರ್ ಚಿಕ್ಕ ವಯಸ್ಸಲ್ಲಿಗೆ. ಅವಳು ಮಕ್ಕಳನ್ನ ಚೆನ್ನಾಗಿ ಸಂಗೀತ ಫೀಲ್ಡಿಗೆ ಬಿಟ್ಟಿದ್ದಾಳೆ. ಮೊಮ್ಮಗ ತೇಜಸ್ಸು, ಅವನು ಚೆನ್ನಾಗಿ ಮಾಡ್ತಾರೆ ಸರ್ ಅವರು. ಅವಳಿಗೆ ಹೆಂಗೋ ಡಿಸ್ಕನೆಕ್ಟ್ ಆಯಿತು, ಮಕ್ಕಳನ್ನ ಮಾತ್ರ ಸಂಗೀತದಲ್ಲಿ ಬಿಟ್ಟಿದ್ದಾಳೆ. ಅದೇನು ಮಾಡೋಕ್ಕಾಗಲ್ಲ, ಪರಿಸ್ಥಿತಿಗಳು ಹಾಗಿರ್ತವೆ. ಹೌದು ಸರ್. ಹೆಣ್ಮಕ್ಳು ಅಂತಲ್ಲ, ಗಂಡು ಮಕ್ಕಳಿಗೆ ಎಲ್ಲೋ ಸತಿ ಕಲಿಬೇಕು ಅಂತಿದ್ರು, ಇಲ್ಲ ಫೀಸ್ ಕೊಡೋಕ್ಕೆ ಇದಿರಲ್ಲ, ಅಥವಾ ಯಾರು ಸಿಗಲ್ಲ ಸಮಯಕ್ಕೆ, ಅಥವಾ ಮನೆ ಜವಾಬ್ದಾರಿ ಎಲ್ಲ ಇರುತ್ತಲ್ಲ, ಸಂಪಾದನೆ ಬೇಕು. ಸಂಗೀತದಲ್ಲಿ ಅಂತ ಬಿಡೋದು ತುಂಬ ಸುಲಭ ಅಲ್ಲ. ಸೊ ನೀವಿಬ್ಬರು ಕಾರ್ಯಕ್ರಮಗಳಿಗೋಸ್ಕರ ಎಲ್ಲ ಕಡೆ ಓಡಾಡಿದ್ದೀರಿ ಸರ್. ಅದ್ರ ಬಗ್ಗೆ ಹೇಳಿ ಸರ್. ಅಫ್ಕೋರ್ಸ್ ನಮ್ಮ ದೇಶದಲ್ಲಿ ಸುಮಾರು ಕಡೆ ಮಾಡಿದ್ರಿ. ಆಕಾಶವಾಣಿಲಿ ಇಬ್ಬರು A ಗ್ರೇಡು, ಸಂತೋಷ. ಆದಷ್ಟು ಬೇಗ A ಟಾಪ್ ಆಗಿಬಿಡುತ್ತೆ. ಎಲ್ಲೆಲ್ಲಿ ಕಾರ್ಯಕ್ರಮ ಕೊಟ್ರಿ ನೀವು ಅಂತ? ಸಾಮಾನ್ಯವಾಗಿ ತುಂಬ ಒಳ್ಳೆ ದೇವಸ್ಥಾನದಲ್ಲಿ ಎಲ್ಲ ಕೊಟ್ಟಿದ್ದೀವಿ ಸರ್. ಕೇರಳ ಆಗಲಿ, ತಮಿಳ್ನಾಡಾಗಲಿ, ನಮ್ಮ ಕರ್ನಾಟಕದಲ್ಲೇ ಆಗಲಿ. ಇದರಲ್ಲಿ ಒಳ್ಳೆಯ ವಿಶೇಷ ಅಂದರೆ ಕಾಶಿ ವಿಶ್ವನಾಥ ದೇವಸ್ಥಾನದಲ್ಲಿ ನಮಗೊಂದು ಸಿಕ್ತೀವಿ ಸರ್. ಅಲ್ಲಿ ಸಾಮಾನ್ಯವಾಗಿ ನಿಮಗೆ ಗೊತ್ತಿರ್ಬೋದು, ಒಂದು ಅರ್ಧ ಗಂಟೆ ಒಳಗಡೆ ಅಷ್ಟೇ ಅಲ್ಲಿರೋದು. ನಾನು 8 ಗಂಟೆ ಕಾಲ ಅಲ್ಲಿ ಇದ್ದು ಕಲ್ಯಾಣೋತ್ಸವ ನಡೆಸಿದೆ ಸರ್. ಯಾವಾಗ ಇದು? ಇವಾಗ ಒಂದು 6-7 ವರ್ಷ ಆಗಿರ್ಬೋದು ಸರ್. ನಮ್ಮ ಮಲ್ಲೇಶ್ವರಂ, ನಮ್ಮ ಕಾಶಿ ಸ್ವಾಮಿಗಳಿದಾರಲ್ಲ, ಅವರು ಕರ್ಕೊಂಡೋಗಿದ್ರು. ನಮ್ಮ ಟೀಮ್ ಎಲ್ಲರನ್ನು ಕರ್ಕೊಂಡೋಗಿ ಅಲ್ಲಿ ಸಮೇತ. ಹೌದು ಹೌದು ಹೌದು. ಅದೊಂದು ತುಂಬ ಪುಣ್ಯ. ಅಲ್ಲಿ ನಾದಸ್ವರ ಇಲ್ಲ, ಅದು ನೀವು ಹೋಗಿ ಯಾರೂ ನುಡ್ಸಿಲ್ವಂತೆ ಇದುವರೆಗೂ, ಅಲ್ಲಿ ಅಂಥ ಪ್ರೋಗ್ರಾಮೇ ಆಗಿಲ್ವಂತೆ. ಅದು ನುಡ್ಸಿದ್ದು 6ನೇ ದಿವಸನೇ ಒಂದು 8-9 ಪೇಪರಲ್ಲಿ ಬಂದಿದೆ. ಇದುವರೆಗೂ ಬಂದಿಲ್ಲ ಇಂಥ ಪ್ರೋಗ್ರಾಮ್ ನಡೆದಿದೆ. ವಿದೇಶಗಳಿಗೆ ಎಲ್ಲೆಲ್ಲಿ ಹೋಗಿದೆ ಸರ್? ಸರ್ ನಾನೇನು ಜಾಸ್ತಿ ಏನು ಹೋಗಿಲ್ಲ. ಥಾಯ್ಲ್ಯಾಂಡ್ಗೆ ಒಂದು ಸತಿ ಹೋಗಿದ್ದೀವಿ, ಜಾಸ್ತಿ ಏನು ಹೋಗಿಲ್ಲ ಸರ್. ಶ್ರೀಲಂಕಾಗೆ ಹೋಗಿರ್ಬೋದೇನೋ? ಇಲ್ಲೇ ಸರ್, ಕರೆದ್ರು, ಹೋಗಲಿಲ್ಲ. ಅಲ್ಲಿ ಆಚೆ ಹೋಗ್ಬೇಕಂದ್ರೆ 6 ತಿಂಗಳು, 1 ವರ್ಷ, 3 ತಿಂಗಳು ಈ ಥರ ಹೋಗ್ಬೇಕಾಗುತ್ತೆ ಸರ್. ಶ್ರೀಲಂಕಾದಲ್ಲಿ ಯಾಳ್ಪಡಂ, ಜಾಫ್ನಾ ಸುತ್ತಮುತ್ತ ಸುಮಾರು ನಾದಸ್ವರಕ್ಕೆ ಭಾಳ ಹೌದು ಒಳ್ಳೆ ಮರ್ಯಾದೆ ಇದೆ. ಆಮೇಲೆ ಎಲ್ಲ ದೇವಸ್ಥಾನಗಳಲ್ಲೂ ಏನು ಅಷ್ಟೊಂದು ಜನ ವಿದ್ವಾಂಸರು. ಹೌದು ಸರ್, ಎಲ್ಲ ಅಲ್ಲಿ ಇಲ್ಲಿಂದ ಸುಮಾರು ಜನ ಹೋಗ್ತಾರಲ್ಲ, ನುಡ್ಸಕ್ಕೆ ಹೋಗ್ತಾರೆ. ಅದೇ ನೀವು ಹೇಳ್ದಂಗೆ 2 ತಿಂಗಳು 3 ತಿಂಗಳು ಆ ಥರ ನಾವು ಹೋಗೋಕ್ಕಾಗಲ್ಲ ಸರ್. ಇಲ್ಲಿ ನಮಗೂ ಚೆನ್ನಾಗಿದೆ, ಅದರಿಂದ ಇದು ಬಿಟ್ಟು ಹೋಗಿಲ್ಲ. ಅದರಿಂದ